ಸಾಯಿರಾಮ್ ಬರಕ್ಕೆ ಹೇಳಿದ್ರಂತೆ? ಏನಿಲ್ಲಮ್ಮ, ಪ್ರತಿ ತಿಂಗಳು ನಮ್ಮ ಆಶ್ರಮದಿಂದ ಆಸ್ಪತ್ರೆಗೆ ಸೇವೆ ಮಾಡಕ್ಕೆ ಹೋಗ್ತಾ ಇದ್ದೀರಲ್ವಾ, ಈ ತಿಂಗಳು ಯಾರು ಹೋಗ್ಬೇಕಂತ ನಿರ್ಧಾರ ತಗೊಳ್ಳೋಣ ಅಂತ ಕರೆದೆ. ಸಾಯಿರಾಮ್, ಇದೇನು ಹೀಗೆ ಕೇಳ್ತಾ ಇದ್ದೀರಿ? ಪ್ರತಿ ಸಲ ಯಾರು ಹೋಗಬೇಕು ಅಂತ ನೀವೇ ತಾನೇ ನಿರ್ಧಾರ ಮಾಡ್ತಿದ್ದು. ನೀವು ಹೇಳಿದವರು ಸಂತೋಷವಾಗಿ ಹೋಗಿ ಬರ್ತಾರೆ ಸ್ವಾಮೀಜಿ. ರಾಧಾಬಾಯಿ, ಸುನಂದ, ಕಾಮಾಕ್ಷಿ, ಸರಸ್ವತಿ 4 ಜನ ಓಡ್ ಬನ್ನಿ. ಅಪ್ಪಾಜಿ, ನಾನೊಂದು ಮಾತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಅದೇನೋ ಕೇಳಮ್ಮ. ಯಾಕಪ್ಪಾಜಿ, ನಾನು ಸೇವೆ ಮಾಡಕ್ಕೆ ಹೋಗ್ಬಾರ್ದ? ಯಾಕಮ್ಮ ಹೀಗೆ ಕೇಳ್ತಾ ಇದೀಯಾ? ನಾನಿಲ್ಲಿಗೆ ಬಂದಾಗ್ನಿಂದ ನೋಡ್ತಾ ಇದ್ದೀನಿ, ಆ ಸಾಯಿನಾಥ ತನ್ನ ದರ್ಶನ ಕೊಡದೆ ನನ್ನ ಕಾಡ್ತಾ ಇದ್ದಾನೆ. ನೀವು ಕೂಡ ನನಗೆ ಸೇವೆ ಮಾಡೋ ಅವಕಾಶ ಕೊಡ್ತಾ ಇಲ್ಲ. ಯಾಕಪ್ಪಾಜಿ, ನನಗೆ ಸೇವೆ ಮಾಡೋ ಅರ್ಹತೆ ಇಲ್ವಾ? ಈಗಿನ ಕಾಲದಲ್ಲಿ ಕಂಡಿದ್ದವರೇ ಸೇವೆ ಮಾಡೋಕೆ ಮುಂದಕ್ಕೆ ಬರ್ತಿಲ್ಲ. ನಿನ್ನ ಮಾತು ಕೇಳಿ ತುಂಬಾ ಸಂತೋಷ ಆಯ್ತಮ್ಮ. ಯಾಕಪ್ಪಾಜಿ, ಕಣ್ಣಿಲ್ಲ ಅಂದ್ರೆ ಸೇವೆ ಮಾಡಬಾರ್ದ? ಸೇವೆ ಮಾಡೋಕ್ ಬೇಕಾಗಿರೋದು ಕಣ್ಣಿಗಿಂತ ಮುಖ್ಯವಾಗಿ ಸೇವಾ ಮನೋಭಾವ ಅಲ್ವಾ ಅಪ್ಪಾಜಿ? ನಿನ್ನ ಮಾತು ನಿಜಮ್ಮ. ಆಯ್ತು, ಈ ಸಲ ನೀನು ಇವ್ರ ಜೊತೆಗೆ ಹೋಗಿ ಸೇವೆ ಮಾಡ್ಕೊಂಡು ಬಾ. ಇನ್ನು 3 ದಿನದಲ್ಲಿ ನೀನು ಹೊಡಬೇಕಾಗುತ್ತೆ, ತಯಾರಾಗು. ನಮ್ಮಿಂದ ಒಂದು ಜೀವ ಉಳಿಸಕ್ಕಾಗಲ್ಲ, ಆದರೆ ಆ ಬಾಬಾ ಅನುಗ್ರಹ ಸಿಕ್ಕತ್ತಂತ ನಂಬ್ಕೊಂಡು ನಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಲ್ವಾ, ಬಾಬನ ಅನುಗ್ರಹ ಅವ್ರಿಗೆ ಸಿಕ್ಕೋ ಹಾಗೆ ಪ್ರಾರ್ಥನೆ ಮಾಡಿ. ಅಪ್ಪಾಜಿ, ಸೇವೆ ಮಾಡೋದಕ್ಕೆ ನಾವು ಎಲ್ಲಿಗೆ ಹೋಗ್ಬೇಕು? ಪ್ರತಿಯೊಬ್ಬರ ಜೀವನದಲ್ಲೂ ಪ್ರೀತಿ ವಾತ್ಸಲ್ಯನ ನೋಡ್ಕೊಳ್ಳೋರೊಬ್ಬರು ಬೇಕು. ರೋಗಿಗಳಿಗೆ ಪ್ರೀತಿ ಮಮತೆ ಸಿಕ್ಕಲಿ ಅಂತಾನೆ ಆ ಆಸ್ಪತ್ರೆಗೆ ಮಮತೆಯನ್ನು ಹೆಸರಿಟ್ಟಿದ್ದಾರೆ. ನೀನು ಆ ಆಸ್ಪತ್ರೆಗೆ ಹೋಗ್ಬೇಕು. ಹೌದಾ ಅಪ್ಪಾಜಿ? ಮಮತೆ ವಾತ್ಸಲ್ಯ ಸಿಗದೆ ಇರೋರಿಗೆ ಆ ಸಾಯಿನಾಥ್ನಿಂದ ಖಂಡಿತ ಅವ್ರಿಗೆ ಸಿಗತ್ತೆ. ಅಪ್ಪಾಜಿ, ಆ ಆಸ್ಪತ್ರೆ ಯಾವ ಊರಲ್ಲಿದೆ? ಬೆಂಗಳೂರು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?